ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಪಾಪ ಯುವತಿ ಆತನನ್ನ ನಂಬಿ ಪ್ರೀತಿ ಹಣ ಎರಡನ್ನ ನೀಡಿದ್ಲು. ಆತನು ಆಕೆಯನ್ನ ಮದುವೆ ಆಗ್ತೀನಿ ಎಂದು ಹೇಳಿದ್ನಂತೆ. ಕೆಲವು ದಿನಗಳ ನಂತರ ಮತ್ತೊಬ್ಬ ಹುಡುಗಿ ಜೊತೆ ಆತ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ. ಈ ವಿಚಾರ ತಿಳಿದ ಆ ಹುಡುಗಿ, ನೀನು ನನಗೆ ಮೋಸ ಮಾಡಿದ್ಯಾ, ನನ್ನ ಹಣನಾದ್ರೂ ನನಗೆ ಕೊಡು ಎಂದು ಕೇಳಿದ್ದಾಳೆ. ಆಮೇಲೆ ಏನಾಯ್ತು ಗೊತ್ತಾ? ಹೇಳ್ತೀವಿ, ಈ ಸ್ಟೋರಿ ನೋಡಿ. ಪ್ರೀತಿಯ ನಾಟಕವಾಡಿ ಯುವತಿಗೆ 20 ಲಕ್ಷ ವಂಚನೆ, ಲಕ್ಷ ಹಣ ಪೀಕಿ ಮತ್ತೊಬ್ಬಳ ಜೊತೆ ಎಂಗೇಜ್ಮೆಂಟ್. ಈ ಫೋಟೋದಲ್ಲಿ ಇರುವ ವ್ಯಕ್ತಿಯ ಹೆಸರು ಅರುಣ್ ಕುಮಾರ್. ಈತನ ಮೇಲೆ ಮಮತಾ ಎಂಬ ಯುವತಿಗೆ ಮೋಸ ಮಾಡಿರುವ ಆರೋಪದ ಮೇಲೆ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹುಡುಗಿ ಚಂದ್ರ ಲೇಔಟ್ನ ಪಿಜಿ ಒಂದರಲ್ಲಿ ವಾಸವಾಗಿದ್ದು, ಪಿಜಿ ಆಸುಪಾಸಿನಲ್ಲೇ ಇದ್ದ ಸಲೂನ್ ಅರುಣ್ ಕುಮಾರ್ಗೆ ಸೇರಿದ್ದು. ಅಚಾನಕ್ ಆಗಿ ಇಬ್ಬರು ಭೇಟಿಯಾಗ್ತಾರಂತೆ. ಆ ಭೇಟಿ ಪ್ರೀತಿಗೆ ತಿರುಗುತ್ತೆ. ಪ್ರೀತಿಗೆ ಬಿದ್ದ ಮೇಲೆ ಮಮತಾ ಬಳಿ ಅರುಣ್ ಕುಮಾರ್ ಸುಮಾರು 20 ಲಕ್ಷ ಹಣವನ್ನ ಪಡೆದಿದ್ದಂತೆ. ಇಷ್ಟೆಲ್ಲ ಆದ್ಮೇಲೆ ಅರುಣ್ ಕುಮಾರ್ ಮತ್ತೊಬ್ಬ ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡು ಈಕೆಗೆ ಮೋಸ ಮಾಡಿದ ಅನ್ನೋ ಆರೋಪ ಕೇಳಿ ಬರ್ತಿದೆ. ಅಲ್ಲಿ ತುಂಬಾ ಚಂದ್ರಾಲಯ ಹೋಟೆಲ್ ತುಂಬಾ ಕೆಲಸ ಮಾಡ್ತಾ ಇದ್ದಾನೆ ಇವನು. ಏನ್ ಕೆಲಸ ಮಾಡೋದು ಇವನು? ಇವನು ಸಲೂನ್ ಕೆಲಸ ಮಾಡೋದು ಇವನು. ಓಕೆ. ಸಲೂನ್ ಇಟ್ಕೊಂಡವನೆ. ಆ ಸಲೂನ್ ಇಟ್ಕೊಂಡು ಅಲ್ಲಿ ಅವನ ಎದುರುಗಡೆನೆ ಪಿಜಿ ಇದೆ. ಓಕೆ. ಆ ಪಿಜಿ ಹುಡುಗಿಯರಿಗೆಲ್ಲ ಗಾಳ ಹಾಕೊಂಡು ನೀವು ಒಬ್ರು ಅಲ್ಲ ಅವನು, ಯಾಕಂದ್ರೆ ಅವನ ಸ್ಟೇಟ್ಮೆಂಟ್ ನಾವು ನೋಡಿದೀವಿ. ಬರೀ ಹುಡುಗಿಯರ ಹತ್ರ ದುಡ್ಡು ವಸೂಲಿ ಮಾಡಿರೋದೆ ನನ್ ಮಗ. ಏನು ಬರೀ ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ಕೊಂಡು. ಅಂದ್ರೆ ಲೇಡೀಸ್ ಸಲೂನಾ ಮೇಡಮ್ ಒಂದು? ಇಲ್ಲ ಜೆಂಟ್ಸ್. ಯುನಿಸೆಕ್ಸ್ ಎರಡೂ ಮಾಡ್ತಾನೆ ಅವನು. ಯೂನಿಸೆಕ್ಸ್ ಆಗೋದ್ರದು? ಓಕೆ ಓಕೆ ಎರಡೂ ಮಾಡ್ತಾನೆ. ಬಟ್ ಮೆನ್ಸ್ ಸಲೂನ್ ಅಂತ ಹಾಕೊಂಡವನೆ ಎರಡೂ ಮಾಡ್ತಾನೆ ಅವ್ನ ಕೆಲಸನ. ಅದಕ್ಕೆ ಹುಡುಗಿರು ಹೋಗ್ತಾರೆ? ಹಾ, ಹುಡುಗಿರು ಹೋಗ್ತಾರೆ. ಓಕೆ. ಒಂದು ಅಡ್ರೆಸ್ ಇದೆಯಾ ಮೇಡಮ್ ಅದು ಪಿಜಿದು? ಯಾವುದು? ಅದೇ ಸಲೂನ್ದು. ಹಾ, ಸಲೂನ್ ಇದ್ರೆ ಕುಡಿ. ಸುಮ್ನೆ ಹೋಗ್ಬಿಟ್ಟು ನೋಡೋದ್ ಮಾತಾಡ್ತಾರೆ ಅಂತ ಬೈಟ್ ತೊಗೊಳಕ್ ಟ್ರೈ ಮಾಡ್ತೀನಿ. ನಂಗೆ ಪಿಜಿ ವಿಜುವಲ್ಸ್ ತಗೊಂತೀನಿ. ತಗೊಂಡ್ರೆ ಅದು ಸ್ಟೋರಿಗೆ ಆಡ್ ಮಾಡ್ಕೊಬೋದು. ಆಯ್ತು ಸರ್, ನಾನು ಈ ನಿಮ್ ನಂಬರ್ಗೆ ಒಂದು ಸಲೂನ್ ಅಡ್ರೆಸ್ ನಮ್ಗೆ ಸೆಂಡ್ ಮಾಡ್ತೀನಿ. ಲೊಕೇಶನ್ ಸೆಂಡ್ ಮಾಡ್ತೀನಿ, ಹೋಗಿ ಬನ್ನಿ ಸರ್. ಕಳ್ಸಿ, ಆಮೇಲೆ ಫೋಟೋನ ಕಳ್ಸ್ಕೊಡಿ. ಅಲ್ಲಿ ಹೆಂಗ್ ಗೊತ್ತಾ, ಅವ್ನ ಹೆಂಗ ಕಚ್ಚಡ ಅಂದ್ರೆ ಅಲ್ಲಿ ಓಡಾಡ ಬರೋ ಹುಡುಗಿರ್ಗೆಲ್ಲನ ಯಾವಾಗ ಮಮತಾಳಿಗೆ ನಾನು ಮೋಸ ಹೋದೆ ಎಂದು ಗೊತ್ತಾಗುತ್ತೋ ಆಗ ನನ್ನ ಹಣವನ್ನ ನನಗೆ ಕೊಡು ಎಂದು ಕೇಳಿದ್ರಂತೆ. ಅಷ್ಟೊತ್ತಿಗೆ ಸಿಟ್ಟಿಗೆದ್ದ ಅರುಣ್ ಕುಮಾರ್ ಚಂದ್ರ ಲೇಔಟ್ನ ಇಕ್ಬಾಲ್ ಅಲಿಯಾಸ್ ಅಭಿಷೇಕ್ ಎಂಬ ಯುವಕನಿಂದ ಬೆದರಿಕೆ ಹಾಕಿಸಿದ್ನಂತೆ. ಇದಕ್ಕೆ ಹೆದರದ ಯುವತಿ ಚಂದ್ರ ಲೇಔಟ್ ಠಾಣೆಯಲ್ಲಿ ದೂರು ನೀಡಿದ್ರು. ನಂತರ ಆರೋಪಿ ಮತ್ತು ಆತನ ಸಹಚರರು ಯುವತಿ ಮನೆಗೆ ಹೋಗಿ 2 ಲಕ್ಷ ರೂಪಾಯಿಗಳನ್ನ ನೀಡಿ ಮಿಕ್ಕ 16 ಲಕ್ಷ ಹಣವನ್ನ ಕೊಡ್ತೀನಿ ಎಂದು ಚೋಟಾ ಕಾಗದದ ಮೇಲೆ ಬರೆದು ಕೊಟ್ಟಿದ್ರಂತೆ. ಇದಾದ ಮೇಲೆ ಹಣ ಕೇಳಿದಾಗ ಅವಾಚ್ಯ ಪದಗಳಿಂದ ದೂರುದಾರ ಯುವತಿಗೆ ನಿಂದನೆ ಮಾಡಿದ್ರಂತೆ. ಏನ್ ಕೆಲಸ ಮಾಡೋದು ಇವನು? ಇವನು ಸಲೂನ್ ಕೆಲಸ ಮಾಡೋದು ಇವನು. ಓಕೆ. ಸಲೂನ್ ಇಟ್ಕೊಂಡವನೆ. ಆ ಸಲೂನ್ ಇಟ್ಕೊಂಡು ಅಲ್ಲಿ ಅವನ ಎದುರುಗಡೆನೆ ಪಿಜಿ ಇದೆ. ಓಕೆ. ಆ ಪಿಜಿ ಹುಡುಗಿಯರಿಗೆಲ್ಲ ಗಾಳ ಹಾಕೊಂಡು ನೀವು ಒಬ್ರು ಅಲ್ಲ ಅವನು, ಯಾಕಂದ್ರೆ ಅವನ ಸ್ಟೇಟ್ಮೆಂಟ್ ನಾವು ನೋಡಿದೀವಿ. ಬರೀ ಹುಡುಗಿಯರ ಹತ್ರ ದುಡ್ಡು ವಸೂಲಿ ಮಾಡಿರೋದೆ ನನ್ ಮಗ. ಏನು ಬರೀ ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ಕೊಂಡು. ಅಂದ್ರೆ ಲೇಡೀಸ್ ಸಲೂನಾ ಮೇಡಮ್ ಒಂದು? ಇಲ್ಲ ಜೆಂಟ್ಸ್. ಯುನಿಸೆಕ್ಸ್ ಎರಡೂ ಮಾಡ್ತಾನೆ ಅವನು. ಅರುಣ್ ಕುಮಾರ್, ಶಾರದಮ್ಮ ಹಾಗೂ ಇಕ್ಬಾಲ್ ಸೇರಿ ಒಟ್ಟು 3 ಮೇಲೆ ಎಫ್ಐಆರ್ ದಾಖಲಾಗಿದೆ. ಸದ್ಯ ಜಾಮೀನಿನ ಮೇಲೆ ಅರುಣ್ ಕುಮಾರ್ ಹೊರಗಿದ್ದಾನೆ. ಹೀಗಾಗಿ ಪೊಲೀಸರು ಸರಿಯಾದ ತನಿಖೆ ಮಾಡಿ ತಪ್ಪು ಯಾರದು ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಬೇಕಿದೆ. ಇತ್ತ ಪ್ರೀತಿಯೂ ಸಿಗದೆ ಕೊಟ್ಟ ಹಣವೂ ಬಾರದೆ ಯುವತಿ ಕಂಗಾಲಾಗಿದ್ದು ಪೊಲೀಸರು ನ್ಯಾಯ ಕೊಡಿಸಬೇಕಿದೆ. ಗಿರೀಶ್ ಬಾಗೂರು, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.